ಹುಬ್ಬಳ್ಳಿಯಲ್ಲಿ ತಂದೆಯೇ ಮಗಳನ್ನು ಮರ್ಯಾದೆ ಹತ್ಯೆ ಮಾಡಿತ್ತು. ಮರ್ಯಾದೆ ಹತ್ಯೆ ವಿರುದ್ಧ ಕಠಿಣ ಕಾಯ್ದೆ ರೂಪಿಸುವಂತೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ನ ಟ್ರಸ್ಟಿ ರುದ್ರಪ್ಪ ಹನಗವಾಡಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂತರ್ಜಾತಿ ವಿವಾಹದ ಮಕ್ಕಳನ್ನು ತಮ್ಮ ಪೋಷಕರೇ ಕಾನೂನಿನ ಭಯವಿಲ್ಲದೆ ಮರ್ಯಾದೆಯ ಹೆಸರಿನಲ್ಲಿ ಹತ್ಯೆ ಮಾಡುತ್ತಿದ್ದು, ಮರ್ಯಾದೆ ಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿ ಹೆಸರಿನಲ್ಲಿ ಪ್ರೇಮಿಗಳ ಮೇಲೆ, ದಂಪತಿಗಳ ಮೇಲೆ, ಅವರ ಕುಟುಂಬದ ಮೇಲೆ ನಡೆಯುತ್ತಿರುವ ಹಲ್ಲೆ, ಹತ್ಯೆಯಂತಹ ಅಮಾನವೀಯ ಅಪರಾಧಗಳನ್ನು ಘೋರ ಅಪರಾಧ ಎಂದು ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯಲ್ಲಿ ಮಾನ್ಯಾಳನ್ನು ಮರ್ಯಾದೆ ಹತ್ಯೆ ಮಾಡಿದ್ದು, ಮಾನ್ಯಾಳ ಹೆಸರಿನಲ್ಲಿ ಉಗ್ರ ಶಿಕ್ಷೆಯ ಕಾನೂನು ರೂಪಿಸಬೇಕು. ಅಷ್ಟೇ ಅಲ್ಲದೆ ಉಗ್ರ ಶಿಕ್ಷೆಯ ಕಾಯ್ದೆಗೆ ಮಾನ್ಯ ಹೆಸರಿಡಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ರುದ್ರಮುನಿ ಆವರ್ಗೆರೆ, ಡಾಕ್ಟರ್ ಫಕೀರೇಶ್ ಹಳ್ಳಳ್ಳಿ, ಡಾಕ್ಟರ್ ಎಂ ಮಂಜಣ್ಣ, ಶಿವಕುಮಾರ್ ಮಾಡಾಳ್, ರುದ್ರೇಗೌಡ ಇದ್ದರು. ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಸರಳ ಮದುವೆ ಮತ್ತು ಪ್ರೀತಿಯ ಮದುವೆಗಳು ಯಾರು ಮಾಡದೇ ಇದ್ದರೂ ಕೂಡ ತಂತಾನೆ ನಡ್ಕೊಂಡು ಹೋಗ್ತಾ ಇರೋಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಜಾತಿಯನ್ನು ಮೀರಿದ ಮದುವೆಗಳು ಆ್ಯಂಡ್ ಪ್ರೀತಿಯಿಂದ ಒಂದಾಗುವಂಥ ಮದುವೆಗಳು ನಮ್ಮ ಸಂವಿಧಾನದಲ್ಲಿ 18 ವರ್ಷದ ಹೆಣ್ಣುಮಗಳು ಮತ್ತು ಮೀರಿದಂಥ ಅಡಲ್ಟ್ಸ್ ಅಂತಂತ ಏನೋ ಅವ್ರ ಪ್ರೀತಿಯಿಂದ ಒಬ್ರಿಗೊಬ್ಬರು ಒಪ್ಪಿ ಮದುವೆ ಆಗುವಂಥದ್ದನ್ನು ಒಪ್ಪಿದೆ ನಮ್ಮ ಸಮಾಜ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂಥ ಭಯಂಕರವಾದ ವಾತಾವರಣ ಅಂದರೆ ಈ ಒಲವಿನ ಮದುವೆಗಳು ಅಥವಾ ಜಾತಿಯನ್ನು ಮೀರಿದ ಮದುವೆಗಳನ್ನು ಎಷ್ಟು ಕ್ರೂರವಾಗಿ ದಂಡಿಸುವಂಥ ಒಂದು ಪ್ರವೃತ್ತಿ ನಮ್ಮ ಮಧ್ಯದಲ್ಲಿ ನಡೀತಾ ಇದೆ. ಇದನ್ನು ನೋಡ್ತಾ ಅಕ್ಷರಸ್ಥರಾದಂಥ ಅಥವಾ ತಿಳುವಳಿಕೆ ಇರುವಂತಹ ಅಥವಾ ಸಮಾಜವನ್ನು ಆರೋಗ್ಯಕರ ದೃಷ್ಟಿಯಿಂದ ನೋಡುವಂಥ ಜನರು ಸುಮ್ಮನೆ ಇದ್ದು ಬಿಟ್ಟರೆ ಇವ್ರು ಮಾಡ್ತಾ ಇರೋದೆಲ್ಲ ಸರಿ ಏನೋ ಅನ್ನುವಂಥ ಭಾವನೆ ಬರುತ್ತೆ. ಆ ಕಾರಣದಿಂದ ನಾವು ಇವತ್ತು ಇಲ್ಲಿ ಇದರ ವಿರುದ್ಧ ಈ ಒಲವಿನ ಮದುವೆಗಳ ಪರವಾಗಿ ಮತ್ತು ಇವನ್ನು ನಾವು ಇದನ್ನು ಖಂಡಿಸಬೇಕಾಗಿತ್ತು. ಎಂಥ ಭಯಂಕರವಾದಂಥ ತಂದೆ ತನ್ನ ಮಗಳನ್ನೇ ಕೊಂದು ಹಾಕುವಷ್ಟರ ಮಟ್ಟಿಗೆ ಬೇಕಾದಷ್ಟು ಘಟನೆಗಳು ನಡೀತಾ ಇದ್ದಾವೆ. ಮತ್ತು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಕ್ರೌರ್ಯವನ್ನು ನಾವು ಖಂಡಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಕಟ್ಟಿಸುವಂಥ ಒಬ್ಬ ನೀವು ನಮ್ಮ ಮಾಧ್ಯಮ ಮಿತ್ರರಿಗೆ ಮಾರ್ಕಂಡೆ ಖರ್ಚು ಅಂತಂತ ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾರೆ ಅವರು. ಈ ಕಾರಣಕ್ಕಾಗಿಯೇ ಅಂತರ್ಜಾತಿ ವಿವಾಹ, ಅಂತರ್ಧರ್ಮೀಯ ವಿವಾಹಗಳ ಕೊಲೆ ದೌರ್ಜನ್ಯಗಳು ಹೆಚ್ಚಾಗ್ತಿರೋದನ್ನು ನೋಡ್ತಿದ್ದೆ ನಾವು. ಇದು ಬಹುಶಃ ಭಾರತದ ಈ ಚರಿತ್ರೆ ಉದ್ದಕ್ಕೂ ನಾವು ಅವಲೋಕಿಸಿದ್ರೆ ಈಗ ನಡೀತಿರೋವಷ್ಟು ಕ್ರೌರ್ಯತೆಗಳು ಬಹುಶಃ ಹಿಂದಿರಲಿಲ್ಲ. ಯಾವಾಗಲೂ ಕೂಡ ವೈಜ್ಞಾನಿಕ ಜಗತ್ತಿಗೆ ಆವಿಷ್ಕಾರಗಳಿಗೆ ನಾವು ತೆರ್ಕೊಂಡಷ್ಟು ನಾವು ಪ್ರಜ್ಞಾವಂತರಾಗಬೇಕದು, ವಿಚಾರಶೀಲರಾಗಬೇಕಾದಂಥ ಸಾಧ್ಯತೆ ಇದ್ದಾವೆ. ಸಂವಿಧಾನದ ಮೌಲ್ಯಗಳು ನಮ್ಮ ನಡುವೆ ಅವು ಬೆಸ್ಕೋಬೇಕಾಗಿದೆ. ಇಂಥ ಹೊತ್ತಿನೊಳಗೆ ಪ್ರಧಾನವಾಗಿ ಧರ್ಮಾಂಧ ಬೇರೆ ಬೇರೆ ಧರ್ಮದವರು ಮದುವೆಯಾದಂಥ ಸಂದರ್ಭದಲ್ಲಿ ಆಗ್ತಿರುವಂಥ ಸಂಕಟಗಳು ನೋಡ್ತಿದ್ದೀವಿ. ಅದರ ಜೊತೆಗೆ ಜಾತಿ ಮೂಲದ ಮತ್ತು ಧರ್ಮ ಮೂಲದ ಇದಕ್ಕೆ ಮಕ್ಕಳನ್ನ ಅಡೆಯೋಕ್ಕಾಗೇ ಇದ್ದಾರೆ ಯಂತ್ರಗಳು, ಹೆಚ್ಚು ಮಕ್ಕಳು ಅಡ್ಕೊಳ್ಳಿ ಅಂತ ಸ್ವಾಮಿಗಳು ಹೇಳುವಂಥ ಹೇಳಿಕೆಗಳು, ಮತ್ತು ಕೆಳಜಾತಿಯ ಹುಡುಗ ಮೇಲ್ಜಾತಿಯ ಹುಡುಗಿಯರು ಮದುವೆಯಾದಂಥ ಸಂದರ್ಭದೊಳಗೆ ನಡೀತಿರುವ ಈ ದೌರ್ಜನ್ಯಗಳು, ಕೊಲೆಗಳು, ಅಥವಾ ಕಟಿಂಗ್ ಶಾಪ್ಗೆ ಒಬ್ಬ ಹುಡುಗ ಹೋಗಿ ನನಗೆ ಮೊದಲೇ ಕಟಿಂಗ್ ಮಾಡೋಂಥ ಅನ್ನೋ ಕಾರಣಕ್ಕೆ ಕೊಪ್ಪಳದೊಳಗೆ ಆತನಿಗೆ ಕತ್ತರಿ ಚುಚ್ಚಿ ಸಾಯಿಸಿದಂಥ ಘಟನೆಗಳು, ಇಂಥ ಕ್ರೌರ್ಯಗಳು ಎಷ್ಟು ದಿನಮಾನಕ್ಕೆ ಇವು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಾಧ್ಯತೆ ಇದೆ. ವಾಸ್ತವವಾಗಿ ಅಂಬೇಡ್ಕರ್ ಆಗಲಿ, ಗಾಂಧಿ ಆಗಲಿ, ಲೋಹ್ಯ ಸಮಾಜವಾದಿ ಚಿಂತಕರು ಎಲ್ಲರೂ ಹೇಳೋದು ಒಂದು ಕ್ಯಾಸ್ಟ್ಲೆಸ್ ಸೊಸೈಟಿ ಕಟ್ಟಬೇಕಂತಾರೆ ಎಷ್ಟು ಅಂತರ್ಜಾತಿ ವಿವಾಹಗಳು ಆಗ್ತವೆ ದೇಶದೊಳಗೆ ಅಷ್ಟೊಂದು ಸುಭಿಕ್ಷೆಯಾದಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪರಿಕಲ್ಪನೆ ಅದು. ಆದರೆ ಈ ಜಾತಿ ಅನ್ನುವ ಭ್ರಮಾತ್ಮಕ ಜಗತ್ತಿನಲ್ಲಿ ಇರುವಂಥವರು ತಂದೆನೇ ತಾಯಿ ಮಗಳನ್ನು ಕೊಲ್ತಾರಂತಂದರೆ ಅವ್ರಿಗೆ ಜಾತಿ ಮೇಲಿರಿಮೆ ಎಷ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ನಮ್ಮ ಕಣ್ಮುಂದೆ ಬೇಕಾಗೋದಿಲ್ಲ. ಕೊಂದು ಹಾಕ್ತಿದ್ದಾರೆ ಮಕ್ಕಳನ್ನು. ಇದಕ್ಕೆ ಕಾರಣ ಅಂತಂತಂದರೆ ಬಹುಶಃ ನಾವು ರಾಜಕಾರಣ ಮತ್ತು ಧರ್ಮವನ್ನು ಮೇಳೈಸ್ಕೊಂಡು ನಾವು ಏನು ಸಾಕ್ತಿದ್ದೀವಲ್ಲ, ವಾಸ್ತವವಾಗಿ ಒಂದು ಡೆಮೋಕ್ರಸಿ ಸೆಟಪ್ ಒಳಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಜಾತ್ಯತೀತದ ಮೌಲ್ಯಗಳನ್ನು ಮುನ್ನೆಲೆ ತರಬೇಕು ನಾವು.